ಆತ್ಮೀಯರೇ ನಮಸ್ಕಾರ. ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ದಿವಸ ನಾವು ವಿಶೇಷವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂತಹ ಯೋಚನೆಗಳು, ಉದ್ದೇಶ ಎಲ್ಲರಿಗೂ ಕೂಡ ಇರುತ್ತೆ. ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆ ರೀತಿಯಾಗಿ ನಾವು ಬೆಳಿಬೇಕು, ಅಥವಾ 4 ಜನಕ್ಕೆ ಮಾರ್ಗದರ್ಶನ ಮಾಡಬೇಕು, ಹೀಗೆಲ್ಲ ಇರುತ್ತೆ. ಅವರವರ ಇಚ್ಛೆ ಒಂದೊಂಥರ ಇರುತ್ತೆ. ಯಾಕಂದರೆ ಒಬ್ಬರಿಗೆ ಮನೆ ಕಟ್ಟಬೇಕು ಅಂತಿರುತ್ತೆ, ಒಬ್ಬರಿಗೆ ವಿವಾಹ ಮಾಡಬೇಕು ಅಂತಿರುತ್ತೆ, ಒಬ್ಬರಿಗೆ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅಂತಿರುತ್ತೆ, ಒಬ್ಬರಿಗೆ ಜೀವನದಲ್ಲಿ ಯಾವುದು ಬೇಡಪ್ಪ ಮೋಕ್ಷದ ಕಡೆಗೆ ಹೋಗಬೇಕು ಅಂತ ಹೇಳಿರುತ್ತೆ. ಇಂತಹ ಅನೇಕ ಮೋಕ್ಷಗಳ ದಾರಿಗಳು ಅಥವಾ ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಈ ಒಂದು ಕಾರ್ಯಸಿದ್ಧಿ ಹನುಮಂತರ ಮಂತ್ರಗಳನ್ನು ಪಠನೆ ಮಾಡಿದರೆ ನಮ್ಮೆಲ್ಲರೂ ಕೂಡ ವಿಶೇಷವಾಗಿ ಕಾರ್ಯಸಿದ್ಧಿ ಆಗತ್ತೆ ಹೇಳುವಂಥದ್ದು. ಹೀಗೆ ಈ 2 ಮಂತ್ರಗಳಿದೆ. ಅದನ್ನು ನಾವು ಆದಷ್ಟು ಪಠನೆ ಮಾಡ್ತಾ ಬರೋಣ. ಆ ಭಗವಂತನನ್ನು ಧ್ಯಾನ ಮಾಡ್ತಾ, ಕಾರ್ಯಸಿದ್ಧಿ ಹನುಮಂತನನ್ನು ಪ್ರಾರ್ಥನೆ ಮಾಡ್ತಾ ಈ ಮಂತ್ರಗಳನ್ನು ಪ್ರತಿನಿತ್ಯ ಎದ್ದುಕೊಂಡು ನೀವು ಕೇಳ್ತಾ ಬನ್ನಿ. ಹಾಗೆ ಅದನ್ನು ಹೇಳ್ತಾ ಬನ್ನಿ. 4 ಸಲ ಕೇಳಿದ್ರೆ ಹೇಳಲಿಕ್ಕೆ ಬಹಳ ಸುಲಭವಾಗುತ್ತೆ. ಈ ಮಂತ್ರ ಪಠನೆಯನ್ನು ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಮಾಡ್ತಾ ಬಂದರೆ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಅದಕ್ಕೆ ಹೊರಟಿದ್ದೀರಿ, ಅಥವಾ ಒಂದು ಇಂಟರ್ವ್ಯೂಗೆ ಹೊರಟಿದ್ದೀರಿ. ಆ ಇಂಟರ್ವ್ಯೂಲಿ ನೀವು ಸಕ್ಸಸ್ಫುಲ್ಲಾಗಿ ಕೆಲಸಕ್ಕೆ ಸೇರ್ಕೊಳ್ಬೇಕಲ್ವ. ಯಾಕಂದರೆ ಉದ್ಯೋಗ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದಲ್ವ ಮನುಷ್ಯನಿಗೆ. ಹಾಗಾಗಿ ಆ ಉದ್ಯೋಗಕ್ಕೆ ಸೇರ್ಕೊಳ್ಬೇಕು, ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತಂದರೆ ನೀವು ಮಾಡುವಂಥದ್ದು ಏನು ತಾನೇ ಮಾಡಲಿಕ್ಕಾಗತ್ತೆ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ರು. 6 ನಾವು ಮನುಷ್ಯರು ಪ್ರಯತ್ನ ಮಾಡಬಹುದಂತೆ. ಚೆನ್ನಾಗಿ ಓದಬಹುದು, ಚೆನ್ನಾಗಿ ಕಷ್ಟಪಡಬಹುದು, ಎಲ್ಲವೂ ಕೂಡ ಇದೆ. ಆದರೆ ಇಂಟರ್ವ್ಯೂಲ್ ಪಾಸ್ ಆಗಲು ಕುತ್ಕೊಳ್ಬೇಕಲ್ಲ. ನಾವು ಕುತ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತಾ? ಯಾವುದೊಂದು ಅಧಿಕಾರ ಸಿಗಬೇಕು. ನಾವು ಹೋರಾಟಕ್ಕೆ ನಿಂತಿದ್ದೇವೆ ನಿಜ, ಆದರೆ ಆ ಹೋರಾಟದಲ್ಲಿ ಗೆದ್ದು ಆ ಸೀಟಿಗೆ ಕುತ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆ ದೈವಾನುಗ್ರಹ, ಭಗವಂತನ ಅನುಗ್ರಹವೇ ಬಹಳ ಮುಖ್ಯವಾದಲ್ವ. ಹಾಗಾಗಿ ಅಂತಹ ಭಗವಂತನ ಅನುಗ್ರಹಕ್ಕಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಂತ್ರಗಳನ್ನು ಶ್ರವಣ ಮಾಡ್ತಾ ಬರೋಣ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಕನಿಷ್ಠ ಪಕ್ಷ 28, 108 ಹಾಗೆ 1008 ಬಾರಿಯಾದರೂ ಕೂಡ ಪಠನೆ ಮಾಡ್ತಾ ಹೋಗಿ. ಏನು ನಿಮ್ಮ ಕೆಲಸಕ್ಕೆ ಹೊರಟಿದ್ದೀರೋ ಅಂತಹ ಕೆಲಸ ಲಭಿಸಲಿ, ಸಾಧ್ಯವಾಗಲಿ ಅಂಥೇಳಿ ಆ ಕಾರ್ಯಸಿದ್ಧಿ ಹನುಮಂತನಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ.
ಹಾಗೆ ಎಲ್ಲರಿಗೂ ಕೂಡ ಜಯವಾಗಲಿ ಅಂತೇಳಿ ಹನುಮಂತನಲ್ಲಿ ಪ್ರಾರ್ಥನೆ ಮಾಡೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮತೆ ನಮಃ ನಮಸ್ಕರೋಮಿ. ಆಂಜನೇಯ ವರದ ಗೋವಿಂದ ಗೋವಿಂದ. ನಮಸ್ಕಾರ.